ವಿಪಕ್ಷಗಳು ಕಲಾಪ ನಡೆಯಲು ಬಿಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಕೂಡ ಮತ್ತೊಂದು ಕಡೆ ಕಿಡಿಕಾರ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ನಿಂದ ಪ್ರತಿಭಟನೆ. ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ವಿಜಯಾನಂದ ಕಾಶ್ಯಪ್ಪನವರ್, ಶಾಸಕರಾದ ತನ್ವೀರ್ ಸೇಠ್, ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಭಾಗಿ. ಅಧಿವೇಶನದಲ್ಲಿ ಬರ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸ್ತಾ ಇಲ್ಲ. ಸದನ ನಡೆಸಿ ಸಂವಿಧಾನವನ್ನ ಉಳಿಸಿ ಅಂತ ಕಾಂಗ್ರೆಸ್ನ ಶಾಸಕರು ಕೂಡ ಮತ್ತೊಂದು ಕಡೆ ಘೋಷಣೆಯನ್ನ ಕೂಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಇವತ್ತೇನು ಮುಖ್ಯಮಂತ್ರಿ ಸಮೇತ ನಾವು ಆಡಳಿತ ಇವತ್ತೇನು ಸರ್ಕಾರ ಇವತ್ತು ನಾವು ಹಲವಾರು ಬಾರಿ ಅವ್ರಿಗೆ ಹೇಳಿದ್ದೀವಿ, ಇದೇ ಸದನದಲ್ಲಿ ಹೇಳಿದ್ದೀವಿ, ಚರ್ಚೆಗೆ ಬನ್ನಿ ಮಾತಾಡೋಣ. ನೀವು ಹೇಳ್ತಾ ಇದ್ದೀರಿ ರಾಜೀನಾಮೆ ಕೊಡಬೇಕಂತೇಳಿ. ಹೌದು, ಒಪ್ತೀವಪ್ಪ. ನಾವು ಯಾಕೆ ರಾಜೀನಾಮೆ ನಾವು ಕೊಡಬಾರ್ದು? ನಾನು ಕೊಡಲ್ಲ ಅಂತೇಳಿ ನನ್ನ ಕಾರಣ ಕೇಳಬೇಕಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಯಾವುದೋ ಒಂದು ವಿಚಾರನ ಇವತ್ತೇನು ಇದು ಈ ಕೇಸಲ್ಲಿ 187 ಕೋಟಿ ಅಂತ ಹೇಳ್ತಾರೆ. 187 ಕೋಟಿ ಕೂಡ ವಾಪಸ್ ಇದೆ, ರಿಕವರಿ ಆಗಿದೆ. ಅದಾದಮೇಲೆ ತಾನೇ ಮೊನ್ನೆ SIT ರಚನೆ ಆದಮೇಲೆ ನಾನು ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ರಿಸೈನ್ ಮಾಡಿದ್ದೆ. ರಾಜೀನಾಮೆ ಕೊಟ್ಟು ಬಂದ ಮೇಲೆ SIT ತನಿಖೆ ಆಯಿತು. ಅದರಲ್ಲೆಲ್ಲ ಈಗಾಗಲೇ ಕೂಡ ಎಲ್ಲ ಪೂರ್ಣ ಪ್ರಮಾಣದ ದುಡ್ಡನ್ನು ವಾಪಸ್ ಮರುಪಾವತಿ ಪಡೆದಿದ್ದಾರೆ. ಎಲ್ಲಿಗೆ ಹೋಗುತ್ತೆ ಹೇಳಿ? ಇದೆಲ್ಲ ಒಂದು ಪ್ರಾಸೆಸ್ಸಲ್ಲಿ ನಡೀತಾ ಇದೆ. ದಲಿತರ ಮೇಲೆ ಇರುವಂಥ ಆಕ್ರೋಶ, ಇವತ್ತೇನು ಒಬ್ಬ ದಲಿತ ಇವತ್ತು ಮಂತ್ರಿ ಆದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಬಿಜೆಪಿ ಪ್ರತಿಭಟನೆ ಇರ್ತಕ್ಕಂಥದ್ದು ಗಂಭೀರವಾದ ಪರಿಸ್ಥಿತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಬರ ಪರಿಹಾರ ಕೆಲಸ ನಡೀತಾ ಇದೆ. ಜನಗಳಿಗೆ ಕೆಲವು ಜಾಗದಲ್ಲಿ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇವೆಲ್ಲವನ್ನು ಸಹ ನಾವು ಚರ್ಚೆ ಮಾಡಬೇಕು ಅಂದರೆ ಚರ್ಚೆಗೆ ಆಸ್ಪದ ಕೊಡ್ತಾ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ MP-ಗಳದೆಲ್ಲ ಮೀಟ್ ಮಾಡಿ ಬರ ಪರಿಹಾರದ ವಿಚಾರದಲ್ಲಿ 10,000 ಕೋಟಿ ಕೊಡಬೇಕು ಅಂತಲೂ ಕೇಳಿದ್ದಾರೆ. ಚರ್ಚೆ ಮಾಡಿದ್ರೆ ನಾವು ಕೇಂದ್ರ ಸರ್ಕಾರದ ಕಡೆ ಬೆಟ್ ತೋರಿಸ್ತೀವಿ ಅಂತ ಹೇಳಿ ಆ ಕೇಂದ್ರ ಸರ್ಕಾರವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇವ್ರು ಯಾರೂ ಇಲ್ಲಿ ಚರ್ಚೆಗೆ ಬರ್ತಾ ಇಲ್ಲ. ಚರ್ಚೆನ ಡೈವರ್ಟ್ ಮಾಡಲಿಕ್ಕೋಸ್ಕರ ಇವರು ಬೇರೆ ಕಡೆ ಹೋಗಿ ನಾಗೇಂದ್ರನ ಇಟ್ಕೊಂಡಿದ್ದಾರೆ. ಚರ್ಚೆ ಮಾಡಲಿ, ಒಂದು ದಿವಸದಲ್ಲಿ ಮುಗಿದೋಗುತ್ತೆ. ಅವ್ರು ಸಾಬೀತು ಮಾಡಲಿ ಇವ್ರು ತಪ್ಪಿತಸ್ಥರು, ಭ್ರಷ್ಟರು ಅಂತೇಳಿ ನಾವೇ ತೆಗಿತೀವಿ. ಯಾವುದಾದ್ರೂ ನಿಯಮದ ಅಡಿಗೆ ಚರ್ಚೆ ಆಗಬೇಕಲ್ಲ. ಯಾರೋ ದಾರಿನಲ್ಲಿ ಹೋಗಿ ಬಂದು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಗ್ಯಾಲರಿ ಮೇಲೆ ಕೂತಿರೋರ್ಗೂ ಒಳಗಡೆ ಕೂತಿರೋರ್ಗೂ ವ್ಯತ್ಯಾಸ ಇದೆಯಲ್ಲ. JP ಕೇಳೋದ್ರಲ್ಲಿ ಅದು ದ್ವಂದ್ವ ನೀತಿ ಬೇಕಾಗಿಲ್ಲ. ಪ್ರಧಾನಮಂತ್ರಿ ಮೇಲೂ ಅವ್ರು ಯಾರ್ರೀ ಕೇಳಕ್ಕೆ? ಚರ್ಚೆ ಮಾಡ್ಲಿ, ಫ್ಯಾಕ್ಟ್ಸ್ ಕೊಡ್ಲಿ. BJP ಏನು ಇವಾಗ ಸುಪ್ರೀಂ ಕೋರ್ಟ್ ಆಗಿದ್ಯಾ, ಹೈಕೋರ್ಟ್ ಆಗಿದ್ಯಾ, ಲೋಕಾಯುಕ್ತ ಆಗಿದೆಯಾ? ತಗೊಳ್ಳಿ ರಾಜೀನಾಮೆ. ಅಸ್ಸಾಂ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ಗಳಿದೆ, ಬಿಹಾರ್ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ಗಳಿದೆ, ನಿಮ್ಮ ಗೃಹ ಸಚಿವರು ಯಾರು ಕೇಂದ್ರ ಸರ್ಕಾರದಲ್ಲಿದ್ದಾರೆ ಅವ್ರ ಮೇಲೆ ಕೇಸ್ ಇದೆ, ಅವರು ಕಳಂಕಿತರೇ ಇದ್ದಾರೆ. ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ನಿಮ್ಮಲ್ಲಿ ಯಾರ್ಯಾರ ಮೇಲೆ ಕೇಸ್ ಇದೆ ನೀವು ತೊಗೊಂಡಿದ್ದೀರಾ? ನಿಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡಿಲ್ವೇನ್ರಿ? ಯಾಕೆ ಇಟ್ಕೊಂಡಿದ್ದೀರಾ? ಅವರಿಗೆ ರಾಜೀನಾಮೆ ಕೊಡಿಸಿದ್ದೀರಾ ಅವರಿಗೆ? ಲೋಕಾಯುಕ್ತ ಟ್ರ್ಯಾಪ್ ಬಿಟ್ಬಿಡಿ. ಬೇರೆದು ಯಾರ್ದಾನ ಇದ್ರೆ ಪರವಾಗಿಲ್ಲ. ಲೋಕಾಯುಕ್ತದಲ್ಲಿ ಟ್ರ್ಯಾಪ್ ಆದಂಥ ಶಾಸಕರು ಈ ಅವಧಿನಲ್ಲಿ ಇವರೇ ತಾನೇ BJP ಅವರು. ಮತ್ತೆ ಯಾಕೆ